ಏನಾತು ಹಸನಾಗಿ ಕೇಳರಿ ಮನ ಭಕ್ತಿದಿಂದ ಕೂಡಿರಿ ಜನ ಹಸನಾಗಿ ಕೇಳರಿ ಮನ ಮೈಲರ ಹಟ್ಟಿ ಭ್ಯೂರಯನುಸರು ಏ ಮೈಲರ ಹಟ್ಟಿ ಭ್ಯೂರಯನುಸರು ಧರ್ಮರ ಮಾಡಿ ತೋರ್ಯಾರೋ ಚಿನ್ನ ಸಿದ್ಧರ್ ಮಾಡಿ ತೋರ್ಯಾರೋ ಚಿನ್ನ ಭಕ್ತಿದಿಂದ ಕೋಡಿರಿ ಜನ ಹಸನಾಗಿ ಕೇಳರಿ ಮನ ಭಕ್ತಿದಿಂದ ಕೋಡಿರಿ ಜನ ಹಸನಾಗಿ ಕೇಳರಿ ಭಕ್ತಿದಿಂದ ಕೂಡಿರಿ ಜನ ಹಸನಾಗಿ ಕೇಳರಿ ಮನ ಭಕ್ತಿದಿಂದ ಕೂಡಿರಿ ಜನ ಹಸನಾಗಿ ಕೇಳರಿ ಮನ ಮೈಲರಟ್ಟಿ ಭ್ಯೂರಯನುಸರು ಮೈಲರಟ್ಟಿ ಭ್ಯೂರಯನುಸರು ಧರ್ಮರ ಮಾಡಿ ತೋರ್ಯಾರೋ ಚಿನ್ನ ಸಿದ್ಧರ್ ಮಾಡಿ ತೋರ್ಯಾರೋ ಚಿನ್ನ ಭಕ್ತಿದಿಂದ ಕೂಡಿರಿ ಜನ ಹಸನಾಗಿ ಕೇಳರಿ ಮನ ಮೈಲರಟ್ಟಿ ಭ್ಯೂರಯನುಸರು ಮೈಲರಟ್ಟಿ ಭ್ಯೂರಯನುಸರು ಧರ್ಮರ ಮಾಡಿ ತೋರ್ಯಾರೋ ಚಿನ್ನ ಮೈಲರ ಹಟ್ಟಿ ಮರಳಿ ಹಾರಬೇಡ ಧರ್ಮರ ಬಂದು ತೆರೆದರ ಕೈಣ ಪುಣ್ಯ ಪಾವನ ಕ್ಷೇತ್ರನಾದ ತಡವಾಳ ಗ್ರಾಮದಲ್ಲಿ ಕಡಿನುಡಿ ಕೇಳೋದಕ್ಕಾಗಿ ಕೂತಿರುವ ಸಕಲ ತತ್ವಜ್ಞಾನಿಗಳಿಗೆ ಅನಂತನಂತ ಕೋಟಿ ವಂದನೆಗಳನ್ನು ಹೇಳಿ ಹೇಳಿ ಕರಿನೇ ಹಾಕ್ತದ ಈಗ ಬಹುಶಃ ಇಡೀ ಇಲ್ಲಿ ತನ ಒಂದು 30 ವರ್ಷ ಹಾಡಿಕೆ ಈ ತಡವಾಳ ಗ್ರಾಮದಾಗ ಆಗ್ಯದ ಹೌದಾ ಖರೆ ಹೀಗ ಫೋಕಸ್ ಹಚ್ಚಿ ಹಾಡಿಕೆ ಆಗೋದು ಇದೇ ಮೊದಲು ಅನಿಸಲ್ಗತ್ತ ಹೌದಲ್ರಿಪ್ಪ ಮಾಸಿದಣ ಏನಾಗ್ಯದ್ರಿಪ್ಪ ಹತ್ತಿ ಒದಗದ ಮಾತು ಆಹಾ 10 ಸಾಸಿರು ವ್ಯರ್ಥ ಹೌದು ಕತ್ತಿ ಕೂಗಿದರೆ ಫಲವು ಉಂಟೆ ಆಹಾ ನೋಡ್ರಿ ಎಂತ ಮಾತು ಹೇಳ್ತಾರ ಹೌದಾ ಬರೀ ಮಾತು ಕತ್ತಿಗೆ ಕೂಡ ಕಷ್ಟ ಸರ್ವಜ್ಞ ಅಂತ ಹೇಳಿದ್ರು ಹೌದು ಹೌದು ಹೇಗಂದ್ರೇನ್ರಿಪ್ಪ ಹತ್ತಿ ಒದಗದ ಮಾತು ಬೇಡಾದಂತ ಮಾತನಿ ಒಂದೊಂದು ತಾಸು ಬೇಡ ಒಂದು ದಿನ ಹೇಳಿದ್ರು ಅದ್ರಾಗ ಯಾವಾದು ರುಚಿ ಇಲ್ಲ ಹೌದು ಹೌದು ಕತ್ತಿ ಕೂಗುತ್ತಲ್ಲ ಹೌದು ಕತ್ತಿ ಕೂಗುತ್ತದ ಕತ್ತಿ ಕೂಗಿದ್ರ ಫಲ ಸಿಗುತ್ತದೆ ಅದ್ರಾಗ ಸಿಗುದಿಲ್ರಿಪ್ಪ ಬರೀ ಮಾತು ಕತ್ತಿಗೆ ಕೂಡ ಕಷ್ಟ ತಿಳತಾರ ಹೌದು ಹೌದು ನಮಗಾರಿ ಬಿಡ್ರಿ ಬರೀ ಮಾತು ಕತ್ತಿಗೆ ಕೂಡ ಕಷ್ಟ ಸರ್ವಜ್ಞ ತಿಳಿ ಸರ್ವಜ್ಞ ಮೂರ್ತಿಗಳು ಹೇಳಿದ್ರು ಹೌದು ಇವತ್ತ ವಿಷಯ ಬಹಳ ಚಂದ ಒಂದು ಕೌರವರು ಇನ್ನೊಂದು ಪಾಂಡವರು ನಡೆದ ಕರಜ್ಗೆ ಭೌರಮ್ಮ ತಂಗಿ ಸ್ವಲ್ಪ ಡಿಲ್ಲ ಬಿದ್ದಳು ಹೌದು ಹೌದು ಯಾಕೆ ಗಾಬರಿ ಬಿದ್ದಳು ಗೊತ್ತದೇನ್ರಿ ಯಾಕೆ ಬಿದ್ದಾರೆ ಗಾಬರಿ ಗೊತ್ತಿಲ್ಲ ನಿಮಗೆ ಏ ಅಣ್ಣ ಹಾ ಹಾ ಚಾಲೆಂಜ್ ಅತ್ತಿ ವಿಷಯನ ಹೇಳ್ತಿಲ್ಲ ಕರೆ ಹೌದು ನೋಡ್ರಿ ಮುಂದ ನೀ ಹಾಡಾವೆ ಅಲ್ಲಿ ಹಾ ಹಾ ತೆಳಗಿನವೇನತ್ತಲ್ಲ ಕಬ್ಬಿನ ತೋಡಿ ಹೋಗಿ ಅಂತ ಹೌದಾ ಅಟ್ಟು ನನಗೆ ಹುಚ್ಚ ತಿಳಿದಿ ಹನುಮಂತ ಹೌದು ಹೌದು ಏ ಹನುಮಂತ ಹಾ ಹಾ ಪಿಂಟು ಮಾಸ್ತರ್ ಅಂದಾರ ನನಗ ಹೌದು ಏನಂತಾರ ನಿಮ್ಮ ಫೋನ್ ಎಲ್ಲಿ ಹೋಗುತ್ತದ ವಾಟ್ಸಪ್ಗೆ ಏನು ಮೆಸೇಜ್ ಬರ್ತದ
ಯಾರು ಉತ್ತರ ಕೊಡ್ತಾರ ಇದೆಲ್ಲ ಅದ್ರ ಚಾವಿ ಅವ್ನು ನೀ ಯಾರಿಗೆ ಫೋನ್ ಹಚ್ತಿರು ಅವ್ನ ಚಾವಿನೇ ನನ್ನ ಕೈಯಾಗದ ಹೌದಾ ನನಗೆ ಗೊತ್ತದದು. ಹೌದು ಅದಕ್ಕೆ ಈ ಪ್ರಶ್ನೆ ಕೇಳಿದ ಯಾರಿಗೆ ಕೇಳಿ 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 ಹೇಳತ್ ಕೇಳಿದನ ಮಲ್ಲೈ ಮುತ್ತಿನ ಸಾಕ್ಷಿ ಅಂದ್ರೆ ನಾ ಸುಮ್ ಹುಡುಗಾಡಿಗೆ ಎಂದಿದತ್ತಿ ಹೌದಾ ಅತ್ತ ಬೇಕ್ರಿ ಪವರ್ ಅಂದ್ರ ಮಾತಾಡೋದು ಇಲ್ಲದ್ರೆ ಇಲ್ಲ. ಹೌದು ಹೌದು ನೀ ಆನಂದಿ ಇದು ವಿಷಯ ಇಲ್ಲೇ ಹೇಳ್ತಿದ್ರಿ ಖರೆ ಅದು ನಿಂದದ ಪ್ರಶ್ನೆ ಆತ ಅದು ನಂದರ ಇರ್ಲಿ ನಮ್ಮ ಮುತ್ಯಂದರ ಇರ್ಲಿ ಇರ್ಲಿ ಕೌರವ್ರು ನಂದತ್ ಹೇಳಿದೆ ಅದು ನಂದು ಬ್ಯಾಡ ನಮ್ಮ ಮುತ್ಯಂದ ಇರ್ಲಿ ಅದು ಹೌದು ಕೇಳಿದ ನಿನಗೆ ನೀ ಕೇಳೋದು ಕೇಳಬೇಕಿಲ್ಲ. ಹೇಳ್ಬೇಕಲ್ರಿಪ್ಪ ತಂಗಿ ಎಲ್ಲರಿಗೂ ಹುಸುತ್ಯಾಕು ಹಾ ಹಾ ಎಲ್ಲಾರ ಕಡೆ ಕೃಷ್ಣ ಹೊಳಿ ನೀರು ಹಳ್ಳದ ನೀರು ಕುಡಿತೀರಾಯ್ತು. ಹೌದು ಇದು ಗಟ್ಟಿ ಭೀಮಾ ಹೊಳಿ ನೀರ ಬಹಳ ವಜ್ಜವ ಈ ಕಡದು ಕುಡಿದು ನೋಡುವ ಇಲ್ಲಿ ನಿನಗೆ ಜ್ಞಾನ ತಾನೇ ಬರ್ತದ. ಹೌದು ಹೌದು ಈ ನೀರು ಬೇರೆನೆ ಹಾ ಹಾ ಆ ಕಡದ ನೀರೇ ಬೇರೆ ಈ ಕಡದ ನೀರೇ ಬೇರೆ. ಹೌದು ಹೌದು ಎಲ್ಲಾ ಕಡೆ ನೀನು ಹಾಡಿಕೆ ಮಾಡಿದಿ ನಾನು ಹಾಡಿಕೆ ಮಾಡಿದ ಹೌದು ಖರೆ ವರ್ಷಿಗೆ ಒಮ್ಮೆ ಕಾರ್ಯಕ್ರಮ ಆಗಲಿ ಖರೆ ತಡವಾಳ ಗ್ರಾಮದವರಂತ ಶಾಂತ ಕೂತು ಹಾಡಿಕೆ ಕೇಳೋರು ನನಗೆ ಜಗತ್ತಿನಾಗ ಎಲ್ಲಿ ಕಳಿಸಿದ. ಹೌದು 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 ಟೇಸ್ನ ಬರುದು ನನ್ನೊಂದು ಪ್ರಶ್ನೆ ಆದ್ರಿ. ಹಾ 10 ರೂಪಾಯಿ ತರೋದು ಅದು ಮತ್ತೆ ಹತ್ತೆ ಕುಡಿದು ಖರೆ ನನ್ನೊಂದು ಪ್ರಶ್ನೆ ಆದ್ರಿ. ಹರಿದು ಲೋಟ ಹೇಗ ಮಾಡಿದ್ರಿ ಖರೆ ಇವತ್ತು ಇಟ್ಟ ಆನಂದ ಆಯ್ತು. ಹೌದು ತಂಗಿಗೆ ಮಾತು ಕೇಳದ ಹೌದು ಅದು ಕೌರವ್ರದು ನಾ ನೋಡ್ಯಾರ ಹೇಳಿ ಕಣ್ಮುಚ್ಚರ್ ಹೇಳಿ ಹೇಳಿ ವಿಷಯ ಖುಲ್ಲಾಗಿತ್ತು. ಹೌದು ಶಕುನಿದ ವಿಷಯ ಉಳಿತು ಅದನ್ನು ಇರ್ಲಿ. ಇರ್ಲಿ ನಾ ಇನ್ನೊಂದು ಮಾತು ಕೇಳಿದ ಹೌದು ಗೀತಾ ಉಪದೇಶ ಆಯ್ತು ಯಾರಿಗೆ ಅರ್ಜುನಗೆ ಕೃಷ್ಣ ಪರಮಾತ್ಮ ಮಾಡ್ದ. ಕೃಷ್ಣ ಪರಮಾತ್ಮಗ ಗೀತಾ ಉಪದೇಶ ಆಗ್ಯದ. ಹೌದು ಅದರಂತೆ ಗೀತಾ ಉಪದೇಶನೇ ಹಿಂದೆ ಒಬ್ಬರಿಗೆ ಆಗ್ಯದ. ಯಾರಿಗೆ ಆಯ್ತು ಕೊಟ್ಟವ ಯಾರು ಉಪದೇಶ ತಗೊಂಡವ ಯಾರು ಅಂತ ಕೇಳಿದನ. ಹೌದು ಹೌದು ಏನ್ ಹೇಳಿದ್ರಿಪ್ಪ ತಂಗಿ ತಂಗಿ ಯಾರಂದಳು ಕಶ್ಯಪ ಮುನಿಗೆ ಕೃಷ್ಣ ಪರಮಾತ್ಮನೇ ಗೀತಾ ಅದು ಗೀತಾ ಅಂದಿಲ್ಲ ಯಾರ ತಿಳಿಯನವ ಅನುಗೀತಾ. ಹಾ ಹಾ ಗೀತಾ ಉಪದೇಶ ಭಗವದ್ಗೀತಾ ಅಲ್ಲದು ಅನುಗೀತಾ ಉಪದೇಶ ಇತ್ತ ನೋಡ್ರಿ ತಂಗಿ. ಇದು ಮಾರ್ಕೆಟ್ ಎಲ್ಲಿದ್ರು ತಂದಿನಿ ಹಾ ಹಾ ತಡವಳ ಸಂತ್ಯಾಗ ಬೇಸ್ತಾರ್ಕೊಂಬ ಸಂತಿ ಇರ್ತದ ಇಲ್ಲಿ ಸುದಕ್ಕಿದ್ ಯಾವಾರ ಆಗಂಗಿಲ್ಲ ನಿಂದು ಮಾರಾಟ. ಹೌದಾ ನೀ ತಂದುದು ಎಲ್ಲ ಬದನಿಕೆ ಬರೀ ಹುಡುಕಿ ತಂದಿದಿ ಹ್ಯಾಂಗ ಮಾಡ್ತಾವು ಕಣ್ಣಾರೆ ಕಂಡು ಹಾಳು ಬಾಯಿ ಬೀಳ್ತಾರ ಇಲ್ಲಿ. ಹೌದು ಗೀತಾ ಉಪದೇಶ ಮೊಟ್ಟ ಮೊದಲು ಯಾರಿಗೆ ಮಾಡಿದ್ರು ದ್ವಾಪರ ಯುಗದಾಗ ಕುರುಕ್ಷೇತ್ರದಾಗ ಕೃಷ್ಣ ಪರಮಾತ್ಮ ಅರ್ಜುನಗ ಉಪದೇಶ ಮಾಡ್ದ. ಅದಕ್ಕೆ ಹಿಂದೆ ಜಗತ್ತಿನ ಒಡೆಯ ಭಗವಂತ ಸೂರ್ಯದೇವ ಉಪದೇಶ ಮಾಡ್ಯಾರ ಬಂಧುಗಳು. ಇದು ವಿಷಯ ಖುಲ್ಲ. ಹೌದು 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 ಇನ್ನೊಂದು ಮಾತ ಹೌದು ನಾ ಮೊದಲು ಒಂದು ಪ್ರಶ್ನೆ ಕೇಳಿದ ಅದು ತರಕಾರಿ ಉಳಿದಿತ್ತು. ಹೌದು ಯಾನು ಏನ್ ಕೇಳಿರಿಪ್ಪ ಕುಂತಿ ಹೊಟ್ಟಿಲಿ 6 ಮಕ್ಕಳು ಹೌದು ಹೌದಲ್ಲ. ಹೌದು ಮೊದಲಿನ ಮಗನಿಗೆ ನೀರಾಗ ಬಿಟ್ಟಾಳ ಅಂತದ್ ಹಿಂದೆ ಕರ್ಮರಿ ಏನಾಗಿತ್ತು ಅಂತ ಕೇಳಿದ. ಹೌದು ಆಕೆ ಯಾರಂದಳು ಏನಂದರಿಪ್ಪ ನಾನೇ ಮೊದಲು ಹೇಳಿದ ಲಗ್ಗಳಿಕ್ಕಿಂತ ಮೊದಲು ಬಿಟ್ಟುದು ಕೂಸದ ಅದ್ರ ಕಾಲಕ್ಕೆ ಹೊಳಿ ಬಿಟ್ಟಾಳ. ಹೌದು ಖರೆ 5 ಮಕ್ಕಳು ಒತ್ತಂಡಿ ಆ ಮಗ ಆಗಲ್ಬೇಕಂದ್ರೆ ಅಂತದ್ ಏನು ಕರ್ಮ ಆಗ್ಯದ ಕೇಳೋಣ ಅಲ್ಲೇ ಇಟ್ಟಲ್ರಿ ಅದನ್ನು ಬರ್ಲಿಲ್ಲ. ಹೌದು ಹೌದು ತಂಗಿ ನಿನಗೆ ಎಷ್ಟು ಕೇಳಿದ್ ನೋಡು ಹಾ ಹಾ ಎಲ್ಲ ನೀ ಅಣ್ಣ ಪಾಂಡವ್ರದೇ ಮಾತಾಡ್ದಿ ಎಲ್ಲ ನೀ ಒಂದರಿ ಉದಾಹರಣೆ ಕೊಟ್ಟೇನು ಹಿಂಗಂದ್ರೆ ಏನ್ ಅರ್ಥ. ಹೌದು ಒಂದು ಮಾತು ಹೇಳ್ತ ಕೇಳು ಅದ್ರ ಹಿಂದೆ ಉತ್ತರ ಏನದ. ಹಾ ಏನದ ಉತ್ತರ. ಯಾಕಂದ್ರೆ ಪ್ರಶ್ನೆ ಒಮ್ಮೆ ಮಾಡಿದೆ ಅಂದ್ರೆ ನಿಮ್ಗೆಲ್ಲರಿಗೆ ತಿಳಿಬೇಕದು. ಹಾ ಅದ್ರದ್ದು ಉಪಯೋಗ ಆಗ್ಬೇಕು ಲಾಭ ಬೇಕು. ಸುಮ್ಮ 15-16 ಸಾವಿರ ತೊಗೊಂಡು ಜೀವನ ಕೂತ್ ಹೋಗುದು ಅಲ್ಲದು. ಹೌದು ವಿಷಯ ಗೊತ್ತಾಗ್ಬೇಕು. ಹೌದು ಸೌರಸೇನ ರಾಜ ಅಂತ ನೋಡು ಅದು ಸೌರ ಇಲ್ಲ ಬೌರ ಅಲ್ಲದು. ಹಾ ಹಾ ಸೂರಸೇನ ರಾಜ ಹಾ ಸೂರಸೇನ ರಾಜನ ಹೊಟ್ಟಿಲಿ ಪೃಥ್ವಾರಕ್ಕೆ ಮಗಳು ಹುಟ್ಟಿದಳು. ಹೌದು ಕುಂತಿ ಭೋಜ ಆತ್ಮೀಯ ಗೆಳೆಯ ಇದ್ದಂತೇಳಿ ದತ್ತಕ್ಕೆ ಕೊಟ್ಟ. ಕುಂತಿ ಭೋಜ ರಾಜ ಜಾಕಿ ಮಾಡೋದಕ್ಕಾಗಿ ಕುಂತಿ ನಾಮಕರಣ ಇತ್ತು. ಹೌದು ಕುಂತಿ ಭೋಜ ರಾಜ ಯಾರು ದತ್ತಕ್ಕೆ ತೋಡ ನೋಡು. ಹೌದು ಅವನ ರಾಜವಾಡಿ ಮುಂದ ಅನೇಕ ತೆಂಗಿನ ಮರಗಳಿದ್ದು. ಹೌದು ತೆಂಗಿನ ಗಿಡಗಳಿದ್ದು. ಹೌದು ಒಂದು ಗುಬ್ಬಿ ಏನ್ ಮಾಡಿದ್ರಿ ಏನ್ ಮಾಡ್ತು ಒಂದು ತೆಂಗಿನ ಗಿಡದಾಗ 6 ತತ್ತಿ ಹಾಕಿ ಮರಿ ತೆಗದ. ಹೌದು ಗುಬ್ಬಿ ಮರಿ ತೆಗದಾದ. ಹೌದು ನಾವೆಲ್ಲಾರು ಉಸ್ಕಿನ ಆಟ ಆಡ್ತೇವೆ ಗುಬ್ಬಿ ಆಟ ಆಡ್ತೇವೆ ಎಲ್ಲಾರು ಆಡಿದೇವಿಲ್ಲ. ಹೌದು ಬಾಲ್ಯದಾಗ ಸಣ್ಣಾಕಿ ಇದ್ದಾಗೆ ಹೌದು ಆಕಿ ಗುಬ್ಬಿ ಆಟ ಒಂದು ಮನಿ ಕಟ್ಟಿ ಆಡೋ ಸಮಯದಾಗ ಮನೆಯೇ ನಿರ್ಮಾಣ ಮಾಡದ ಕರೆ ಇದ್ರ ಒಳಗೆ ಒಂದು ಗುಬ್ಬಿ ಮರಿ ಇತ್ತಂದ್ರೆ ಎಷ್ಟು ಆನಂದ ಆಗ್ತದ ಅಂತೇಳಿ ಆಕಿ ಯಾರು ಮಾಡಿದಳು ಆ ಗಿಡದಂದ 6 ಮರಗಳದಾಗ ಒಂದು ಕೂಸ ಎತ್ತಿ ತಗೊಂಡಳು. ಹೌದು ತಗೊಂಡು ಆಟ ಆಡಿದಳು. ಸಂಜೆ ಮುಗಿತ್ರಿ. ಹೌದು ಮುಗಿದ ಬಳಿಕ ಕತ್ರಿಯಾಗ ಒಯ್ದು ಕೂಸಿಗೆ ಒಯ್ದು ಅಲ್ಲಿ ಕೂಡಿಸ್ಬೇಕಾಗಿತ್ತಕ್ಕಿ ಕೂಡಿಸ್ಲಿಲ್ಲ. ಹೌದು ಅದೇ ತಯಾರು ಮಾಡಿದಂತ ಒಂದು ಕೋಲಿ ಒಳಗೆ ಆ ಒಂದು ಸಣ್ಣ ಮನಿ
ಗೂಡದೊಳಗೆ ಇಟ್ಟಲ್ರಿ. ಹೌದು. ಆ ಇಟ್ಟದ ಕಾಲಕ್ಕೆ ಗುಬ್ಬಿ ಬಂದು ಇಡೀ ಚಂತಾನ ಹುಡುಕ್ಯಾಡ್ತು. ನನ್ನ ಮೊದಲೇನು ಹುಟ್ಟಿದ ಮಗನೇ ಕಾಣಿಸಲ್ದು, 5 ಮಕ್ಕಳದಾವ, ಅದೊಂದು ಮಗ ಇತ್ತಂದ್ರೆ ನನಗೆ ಆನಂದ ಆಗ್ತಿತ್ತು ಅಂದಾಗ ಆ ಮಗನಿಗೆ ಅದು ನೋಡಿ ಗುಬ್ಬಿ ನೋಡ್ತದ. ಸಂಜೆ ಟೈಮದಾಗ ಕುಂತಿ ಆಡಿ ಆ ನಿಟ್ಟು ನೋಡುತ್ತನದು ಗುಬ್ಬಿ ಮರಿ ಸತ್ತು ಹೋಗಿತ್ತು. ಗುಬ್ಬಿ ಮರಿ ಸತ್ತು ಹೋಗಿತ್ತು. ಆ ಸಮಯದಾಗ ಶ್ರಾಪ ಕೊಡ್ತದ ಗುಬ್ಬಿ ಕುಂತಿದೇವಿಗೆ. ಏನಂತ? ಏ ತಾಯಿ, ಯಾವ ರೀತಿಯಿಂದ ನನ್ನ 6 ಮಕ್ಕಳದಾಗ ಮೊದಲಿನ ಮಗ ಅಗಲಿಸಿದೆ ಅಂದ್ರ ಮುಂದೆ ನಿನ್ನ ಲಗ್ನ ಆಗೋ ಸಮಯದಾಗ ನಿನಗೆ ಹುಟ್ಟದ 6 ಮಕ್ಕಳದಾಗ ಮೊದಲಿನ ಮಗ ಆಗಲಿ ಹೋಗಲಿ ಅಂತೇಳಿ ಶ್ರಾಪ ಆಗ್ಯದ. ಆ ಶ್ರಾಪಕ್ಕದ ಕರ್ಮ ಆಗಲಿ ಹೋಗ್ಯಾನ ಬಂಧುಗಳೇ. ಫೈನಲ್ ಕುಸ್ತಿದ ವಿಷಯ ಬಿಡುಗಡೆ ಆಗಿರ್ಬೇಕು. ತಂಗಿ, ನೀ ಯಾರು ಕೇಳಿದ್ನು ನಾನು ನಿನಗ? ನೀ ನಾನು ಸನಿ ಬರಂಗಿಲ್ಲ ಅನ್ನೋದು ನನಗೆ ಗೊತ್ತದ. ಸನಿ ಬರಂಗಿಲ್ಲ, ಈ ಕಡೆ ಯಾವಾರಿ ನಂದು ಬೇರೆ. ನಂದು ಯಾವಾಗಲೂ ಏಕಮಾರು ದೋತು ಕೂಡ ಮಿಡ್ತಿ ಯಾವಾರ ನಂದಿಲ್ಲ. ಖರೆ ವಿಷಯ ಎಲ್ಲಿ ನೀವು ಮಾತಾಡು, ಎಚ್ಚರ್ಲಿ ಮಾತಾಡು. ಅಣ್ಣ ಅದಾನಂದ್ರ ಸ್ವಲ್ಪ ಎಚ್ಚರ್ಲಿ ಮಾತಾಡ್ದೆ ಅಂದ್ರ ಅನುಕೂಲ ಆಗುತ್ತದ. ನೀ ಅಂದಿಲ್ಲ ನಾ ಅಣ್ಣ ಹಜಾರೆ, ನೀ ತಮ್ಮ ಖಜಾರೆ. ಕೇಳ್ರಿ ಬಂಧುಗಳೇ, ವಿಷಯ ಮಾತಾಡೋದು ಕೌರವರ ಬಗ್ಗೆ. ಕೌರವರದೊಳಗೆ ಇದ್ದಂತ ದುರ್ಯೋಧನ ಧರ್ಮರಾಜ ಕೇಳದ, ಏನಂತ? ನನ್ನ ಶರೀರ ವಜ್ರ ಆಗ್ಬೇಕಾಗ್ಯದ, ನಾಳೆ ನಿಮ್ಮ ಜೊತೆ ಯುದ್ಧದ ನನಗೆ ಜಯ ಆಗ್ಬೇಕಾಗ್ಯದ, ನಾ ಯಾರು ಮಾಡ್ಲಿ ಅಂತೇಳಿ ಕೇಳದ. ಅವಾಗ ಧರ್ಮರಾಜ ಏನಂದ? ನಿನ್ನ ತಾಯಿ ನಿಮ್ಮಪ್ಪ ಹುಟ್ಟ ಕುರುಡದಾನ ಅಂತೇಳಿ ಲಗ್ನ ಅದನ್ನ ಹಿಡಿದು ಇಲ್ಲಿತ್ತನ ಕಣ್ಣಿಗೆ ಪಟ್ಟಿ ಕಟ್ಕೊಂಡಾಳ. ನಾಳೆ ಝಳಕಕ್ಕೆ ಕೂತ ಸಮಯದಾಗ ತಾಯಿ ಪಟ್ಟಿ ತೆಗಿತಾಳ. ಹ್ಯಾಂಗ ತಾಯಿ ಗರ್ಭದಿಂದ ದಿಗಂಬರ ಬಂದಿದ್ ನೋಡು, ಹಂಗ ದಿಗಂಬರ ನಿನ್ನ ತಾಯಿ ಮುಂದೆ ಹೋಗಿ ನಿತ್ಯದ ನಿನ್ನ ಶರೀರ ವಜ್ರ ಆಗತ್ತದ ಅಂತೇಳಿ ಧರ್ಮರಾಜ ಹೇಳ್ದ. ಅವಾಗ ಯಾವ ದುರ್ಯೋಧನ ಮಾತ ಕೇಳದ. ಏನ್ ಮಾಡ್ದ? ದಿಗಂಬರ ಆಗಿ ತಾಯಿ ಝಳಕ ಕೂತಿಳು, ಇವ ದಿಗಂಬರ ಆಗಿ ತಾಯಿ ಮುಂದೆ ಹೋಗುತ್ತಿದ್ದ. ಖರೆ ಕೃಷ್ಣ ಪರಮಾತ್ಮ ಏನ್ ಮಾಡ್ದ? ಇವ ಧರ್ಮ ರಕ್ಷಣೆ ಮಾಡವ. ಇವ ಕೆಟ್ಟ ಕಪಟಿ ಇದ್ದ. ಏನ್ ಮಾಡ್ದ? ದುರ್ಯೋಧನನ ಶರೀರ ವಜ್ರ ಇತ್ತಂದ್ರೆ ಪಾಂಡವ್ರ ಕೋಲಾಹಲ ಆಗ್ತದ ಆಟ ಬಂದ ಗಟ್ಟದ. ದುರ್ಯೋಧನ ನಾಚಿಕೆದಿಲ್ಲ ನಿನಗ. ಎಲ್ಲಿ ಹೊಂಟಿದೋ ತಾಯಿ ಮುಂದೆ ಏನು ಸಣ್ಣವಿದ್ದಿ? ಹೆತ್ತ ತಾಯಿ ಮುಂದೆ ದಿಗಂಬರಾಗಿ ನಿನ್ನ ಶರೀರ ತೋರಿಸ್ತೀನಿ, ನಾಚಿಕೆ ಬರಂಗಿಲ್ಲ ನಿನಗ. ಹೌದಾ? ಅವಾಗ ಯಾರು ಮಾಡ್ಲಿ ಅನ್ನೋ ನಾನು ಅಟ್ರಿ ಮುಚ್ಕೊಂಡು ಹೋಗಂದಾಗ ಕೈಪು ಮುಚ್ಕೊಂಡು ಹೋದ. ಕೈಪು ಮುಚ್ಕೊಂಡು ಹೋದಾಗ ತಾಯಿ ತನ್ನ ಕಣ್ಣಿಗೆ ಕಟ್ಟಿದ ಪಟ್ಟಿ ತೆಗೆದು ದುರ್ಯೋಧನನ ಅಖಂಡ ಶರೀರಕ್ಕೆ ನೋಡಿದಳು. ಶರೀರ ವಜ್ರ ಇತ್ತು ಖರೆ, ಎಟ್ಟು ಪಟ್ಟಿ ಕಟ್ಕೊಂಡು ಎಟ್ಟು ಕೈಪು ಮುಚ್ಕೊಂಡು ಹೋಗಿದ್ದು ಅಟ್ಟ ಮಾಂಸದ ಭಾಗ್ಯ ಉಳಿದಿತ್ತು ಬಂಧುಗಳೇ. ಮುಂದ ದುರ್ಯೋಧನ ಭೀಮನ ಯುದ್ಧ ಇದ್ದಾಗ ಕೃಷ್ಣ ಕಪಟಿದಿಂದ ಭೀಮ ಜೈಶಾಲಿ ಆಗರ ಅಂತೇಳಿ ಸೊಟ್ಟ ಹೊಡಿ ಅಂತ ಹೇಳ್ದ. ಸೊಟ್ಟಿಗೆ ಗದ ಇಟ್ಟ ದುರ್ಯೋಧನಗೆ ನೆಲಕ್ಕೆ ಕೆಡವಿರಿ, ತುಡುಗು ಮಾಡಿ ಮೋಸ ಮಾಡಿರಿ. ಯಾರು ಮಾಡಿರಿ ಮೋಸದಿಂದ ದುರ್ಯೋಧನಗೆ ಹೊಡೆದಿರಿ. ಇದಟ್ಟೆ ಇಲ್ಲ, ಇನ್ನೊಂದು ಮಾತು ಹೇಳ್ತಾ ಬಂಧುಗಳೇ ನಿಮಗ ಕೇಳ್ರಿ. ದಂಡಿಗೆ ಬಂದದ ಮುಗಿಲಿಗೆ ಬತ್ತಂದ್ರೆ ಇಟ್ಟು ಓಟ್ ಆಗ್ತಿರ್ತದ. ಇರ್ಲಿ ಪಡತಿ ಆರ್ನಕ್ ಬತ್ತಲ್ರಿ ಸ್ವಲ್ಪ ಹೆಚ್ಚಿಗೆ ಉರಿತದ. ಇದು ಆಗಲಾಗತ್ತದ ಅಂದ್ರೆ ನೀ ಆರತಿ ಮಾಡಮ್ ನಂಗೆ ಇದು ಅರ್ಥ ತಿಳ್ಕೊಬೇಕು ನಾವು. ಕೊನೆ ಒಂದು ದೃಷ್ಟಾಂತ ಹೇಳ್ತ ಕೇಳ್ರಿ. ಯಾವಾಗ ಶ್ರೀಕೃಷ್ಣ ಪರಮಾತ್ಮ ತಾಯಿ ಇದ್ದಂತ ಗಾಂಧಾರಿ ಮುಂದೆ ನಿಂತ, ಕೃಷ್ಣ ಅಂದಳಕ್ಕಿ. ಗಾಂಧಾರಿ ಏನಂದಳು? ಕೃಷ್ಣ, ಕಪಟ ನೀತಿಯಿಂದ ಧರ್ಮದಿಂದ ನೀವೊಂದು ಕೆಲಸ ಮಾಡಿಲ್ಲ. ಕಪಟ ನೀತಿಯಿಂದ ನಿನ್ನ ಸ್ವಾತಂತ್ರ್ಯ ಮಕ್ಕಳಿಗೆ ಹಿಡಿದಿ. ಖರೆ ನನ್ನ ಮಕ್ಕಳಿಗೆ ಕೈ ಮುಟ್ಟ ಕೊಂದಿ. ಕೃಷ್ಣ, ಹ್ಯಾಂಗ ನೀ ನನ್ನ ಕಣ್ಣು ಮುಂದೆ ನನ್ನ ಮಕ್ಕಳಿಗೆ ಕೊಂದಿದಿ ನೋಡು. ನಾನು ನಿನಗೆ ಶ್ರಾಪ ಕೊಡ್ತಾ ನಿನ್ನ ಕಣ್ಣು ಮುಂದೆ ನಿನ್ನ ಯದುಕುಲ ನಾಶ ಆಗಲಿ ಅಂತೇಳಿ ಶ್ರಾಪ ಕೊಟ್ಟಳು ಬಂಧುಗಳೇ. ಗಾಂಧಾರಿ ಕೃಷ್ಣ ಪರಮಾತ್ಮನ ಯದುಕುಲ ಸಂಹಾರ ಆಗಿ ಹೋಯ್ತು. ದ್ವಾರಕಾ ಉಳಿದಿಲ್ಲ. ದ್ವಾರಕಾ ಇದು ಗಾಂಧಾರಿ ಯಾರಿಗೆ? ಕೌರವ್ರ ಕಡೆ. ನೀ ಜಗತ್ತದ ಒಡೆಯನೇ ಇದ್ದ ಖರೆ ನಮ್ಮ ಮಾತ ಮುಖಾಟ್ಲಿ ಸ್ವೀಕಾರ ಮಾಡೋ ಪ್ರಸಂಗ ಬಂತು. ನೀ ಹೇಳದಿಲ್ಲ ಧರ್ಮರಾಜ ಸ್ವರ್ಗಕ್ಕ ಶರೀರ ತಗೊಂಡು ಹೋಗ್ಯಾನ. ಅವ ಅವನೇ ಹೋಗಿಲ್ಲ ತಂಗಿ. ಧರ್ಮರಾಜನ ಸಂಗಟ ಒಂದು ನಾಯಿನೂ ಹೋಗ್ಯಾದೆ. ಇದು ಗೊತ್ತಿರ್ಲಿ. ಖರೆ ಧರ್ಮರಾಜ ಹಂಗ ಹೋಗ್ಯಾನ ಪಾಂಡವ್ರೊಳಗ. ನೀವ್ ಯಾಕೆ ಹೋಗಿಲ್ಲ ಅಂತ ಕೇಳ್ತಾಳ. ನಿನಗೆ ಇದಕ್ಕೆ ಹಿಂದೊಂದು ಮಾತು ಹೇಳ್ತ. ಅರ್ಜುನ 3 ಲೋಕದ ಗಂಡಿಲ್ಲ. ಲಕ್ಷ ಇಡ್ರಿ, ಅರ್ಜುನ 3 ಲೋಕದ ಗಂಡ. ಮಧ್ಯಮ ಪಾಂಡವ ತಿಳಿ ಬಿರುದದ. ಒಂದು ದಿನ ಅರ್ಜುನಿಗೆ ಏನಾಯ್ತು?
ಇಂದ್ರನ ಮಗ ಅರ್ಜುನ ಹೌದು ತನ್ನ ಅಮರಾವತಿ ಪಟ್ಟಣ ಇಂದ್ರ ಲೋಕಕ್ಕೆ ಅರ್ಜುನ ತಗೊಂಡು ಹೌದು ಹೋದ ಬಳಕ ಅರ್ಜುನ ಅಲ್ಲೆಲ್ಲ ನೋಡ್ದ ಆನಂದ ಅನಿಸ್ತು ಅರ್ಜುನಗ. ಹೌದು ಅರ್ಜುನಗ ಅತಿಥಿ ದೇವೋಭವ ಅಂತೇಳಿ ಹೌದು ಅಮರಾವತಿ ಪಟ್ಟಣದಾಗ ಸೇವಕರಿದ್ರು. ಇವ ರಾಜನೇ ಇದ್ದ ಇಂದ್ರ. ಹೌದು ಒಂದು ಕೋಲಿ ಕೊಟ್ರಿ. ಹೌದು ಕೋಲ್ಯಾಗ ಆರಾಮ ಮನಗದ. ಸಂಜೆ ಟೈಮದೊಳಗೆ ಇಂದ್ರನ ಮುಂದೆ ರಂಭ, ಉರ್ವಶಿ, ಮೇನಕ, ತಿಲೋತ್ತಮ ಇವರೆಲ್ಲ ಕುಣಿತಿದ್ರು. ಹೌದು ಉರ್ವಶಿ ಅರ್ಜುನಗ ನೋಡಿದಳು. ಹೌದು ಅರ್ಜುನನ ರೂಪ ಚೆಲುವಿಕೆಗೆ ನೋಡಿ ಉರ್ವಶಿದ ಮನಸ್ಸು ಹೋಯ್ತು ಅರ್ಜುನನ ಮ್ಯಾಗ. ಅರ್ಜುನ ಮ್ಯಾಗ. ಹೌದು ಕುಣಿತ ಎಲ್ಲ ಆಯ್ತು. ಎಲ್ಲರೂ ಊಟ ಮಾಡಿ ಮಕ್ಕೊಂಡ ಬಳಕ ಉರ್ವಶಿ ರಾತ್ರಿ 12 ಗಂಟೆಗೆ ಅರ್ಜುನ ಯಾಕೆ ಕೋಲಿಯಾಗ ಮನೆಗಿದ ಆ ಕೋಲಿಗೆ ಹೋದಳು. ಹೌದು ಹೋಗಿ ಕೈ ಹಿಡಿದು ದೇವಸ್ಥಳ, ಅರ್ಜುನ ಅರ್ಜುನ ನಿನ್ನ ಜೊತೆ ನಾ ಕೂಡ್ಬೇಕಂತ ಹೇಳಂದ್ರು. ಹೌದು ಏನಂತಾನ ಅರ್ಜುನ? ನನ್ನ ಕೈಲಿ ಇದೊಂದು ಮಾತು ಬಿಟ್ಟು ಹೇಳಂದವ. ಹೌದು ಯಾಕೋ 3 ಲೋಕದ ಗಂಡ ಅನ್ಸ್ಕೊಂಡಿದಿ. ಹೌದು ಯಾಕಿದ್ರೆ ಖರೆ ಇದೊಂದು ಆಗಲ್ಲ. ಯಾಕಾಗಲ್ಲ? ನನ್ನ ತಂದೆ ಇದ್ದಂತ ಇಂದ್ರನ ಸಖೇರಿಗಳಿದ್ರಿ ನೀವು. ಹೌದು ನೀವು ಎಷ್ಟು ಮಂದಿ ಇದ್ರಿ? ರಂಭ, ಉರ್ವಶಿ, ಮೇನಕಿ, ತಿಲೋತ್ತಮ, ಉರ್ಮಿಳ ಎಷ್ಟು ಮಂದಿ ಇದ್ರಿ ನೋಡು. ಹೌದು ಇದ್ರ ನೀವು ಎಲ್ಲಾರು ನನ್ನ ಕಣ್ಣಿಗೆ ತಾಯಿ ಸಮಾನೆ. ಹೌದು ಹೌದು ತಾಯಿ ಸ್ವರೂಪ ಅರ್ಜುನ ತಾನ. ಹೌದು ನೀವು ನನ್ನ ತಾಯಿ ಸಮಾನ ಇದ್ರಿ. ಹೌದು ನಾ ನಿನ್ನ ಮುಟ್ಟಂಗಿಲ್ಲ ಅಂದವ. ಹೌದು ಆಳಾಗ ಅಕ್ಕಿ ಸಿಟ್ಟಿ ಬಂದು ಶ್ರಾಪ ಕೊಟ್ಟಾಳ. ಏನ್ ಕೊಟ್ಟಳು ಶಾಪ? ಯಾರು ಕೊಟ್ಟರು ಗೊತ್ತದೇನ್ರಿ? ಹೌದು ಯಾವಾಗ ಕಾಮ ವಿಕಾರ ಆಗಿ ನಿನ್ನ ಮ್ಯಾಗ ಮೋಹಿತನಾಗಿ ಬಂದಿಲ್ಲ ಅವಾಗ ನನಗೆ ನೀ ತಿರಸ್ಕಾರ ಮಾಡಿ ಧಿಕ್ಕಾರ ಮಾಡಿದೆ ಅಂದ್ರ ಭೂಲೋಕದಾಗ ನೀ 1 ವರ್ಷ ಸೀರೆ ಉಟ್ಟು ನಪುಸಕ್ಕಾಗಿ ಬಾಳಬೇಕಂತೇಳಿ ಶ್ರಾಪ ಕೊಟ್ಟಳು. ಹೌದು ಹೌದು ವಿರಾಟ್ ರಾಜನ ಮನ್ಯಾಗ ಅದೇ ಶ್ರಾಪಿಗಾಗಿ ಸೀರೆ ಉಟ್ಟು ನಪುಸಕ್ಕಾಗಿ ದಿನ ಕಳೆದ ಯಾವ ಅರ್ಜುನ. ಇಲ್ಲಿ ಒಂದು ಮಾತು ಕೇಳದ. ಹೌದು ಏನು ಕೇಳುದು? ತಂಗಿ ಏನೋ ಒಂದು ಸಂದ ಬರಲಿ ನಿನಗ 10 ಹೊಂಡು ತರ ಹಾಡಿಕೆ ಹಿಂಗೆ ಆಗಲಿ, ಇಟ್ಟೆ ರೊಕ್ಕನಾಗ ಆಗಲಿ. ಹೌದಾ? ಹಿಂದ ಅನ್ನದಾಸೋತ್ ಚಾಲು ಅದ. ಕೇಳ್ರಿ ಒಂದು ವಿಷಯ ಏನ ಕೇಳುದದ? ಏನ್ ಕೇಳುದು? ವಿರಾಟ್ ರಾಜನ ಮನ್ಯಾಗ ಕಾಲಗಳಿದ್ದಿದ್ರು ಪಾಂಡವರು. ಹೌದು ಆ ಯಾಳ್ಯಾಗ ದ್ರೌಪದಿ ಮ್ಯಾಗ ವಿರಾಟ್ ರಾಜನ ಹೆಂಡತಿ ತಮ್ಮ ಕೀಚಕ ಮನಸ್ಸು ಮಾಡಿದ. ಹೌದು ಹೌದಲ್ಲ? ಹೌದು ಉರ್ವಾಸದ ಶ್ರಾಪಿಗಾಗಿ ಅರ್ಜುನಿಗೆ 1 ವರ್ಷ ಸೀರೆ ಉಡುದರೆ ಬಂದಾದ. ಹೌದು ಕರೆ ಕೀಚಕ ಮನಸ್ಸು ಮಾಡಿ ಅಂದ್ರ ರಾತ್ರಿ ನಾ ಇರು ಕೋಲಿಗೆ ಬಾ ಅಂತೇಳಿ ದ್ರೌಪದಿ ಹೇಳ್ಯಾರ. ಹೌದು ದ್ರೌಪದಿ ತನ್ನ ಗಂಡದೇರಿಗೆ ಮಾತು ಹೇಳದ ಬಳಕ ಭೀಮ ಒಂದು ಮಾತು ಹೇಳ್ಯಾರ. ಏನ್ ಹೇಳ್ದ? ರಾತ್ರಿ ನೀವ್ ಹೋಗಬೇಡ, ನಾವು ಹೋಗುತ್ತಂದ. ಹೌದು ಸೀರೆ ಉಟ್ಟು ಕೀಚಕನ ಇರಾ ಕೋಲಿಗೆ ಹೋಗಿ ಕೀಚಕ ಗುದ್ದಿ ಕೊಂದ ಯಾವ? ಭೀಮ. ಭೀಮ ಉರ್ವಾಸಿ ಶ್ರಾಪ ಇತ್ತು, ಅರ್ಜುನ ಸೀರೆ ಉಟ್ಟ. ಹೌದು ಭೀಮ 1 ದಿನ ಹಾಕಿರ್ಲಿ ಸೀರೆ ಉಟ್ಟಾನ. ಭೀಮಗ ಶ್ರಾಪ ಯಾರ್ದಾಗ್ಯದ ತಂಗಿ ಮುಂದಿನ ವರ್ಷಕ್ಕೆ ಬಂದ್ ಹೇಳು. ಹೌದು 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 ಇದು ನನ್ನ ಮಾತ. ಹೌದಾ? ಈ ವರ್ಷ ಹೇಳಬೇಡ, ಮುಂದೆ ಮತ್ತೆ ಭಂಡಾರ ಕೊಟ್ರಿ ಅಂದ್ರೆ ಕಮಿಟಿಯವ್ರಿಗೆ ನಾನು ವಿನಂತಿ ಅದ, ಮತ್ತೆ ಇವಳ ಜೊತೆನೆ ಕೊಡ್ರಿ, ಈ ವಿಷಯ ಬಿಡಿಸ್ಬೇಕಿ. ಹೌದು ಹೌದು ಇಟ್ಟು ಚಾಲೆಂಜ್ ಇಲ್ಲಾರ್ದೆ ನಾ ಸುಮ್ಮ ತಡವಾಳ ಬರ್ಲಿ. ಹೌದಾ? ಇದು ತಡವಾಳದ ತಂಗಿ. ಎಲ್ಲಾ ಕಡೆ ಪೇಡೆ ತಿನ್ನೋದೇ ಬೇರೆ, ತಡವಾಳದಾಗ ಸೇಡಿಸಿ ಪೇಡೆ ತಿನ್ನೋದೇ ಬೇರೆ. ಹೌದು ಹಾ ಇರ್ಲಿ, ಬಹಳ ಮಾತಾಡೋದು ಬೇಡ. ಈ ಕೊನೆ 4 ನೋಡಿ ಸತ್ಯ ಸುಂದರ ಚಾಲ ಹಾಡೋದದ. ಒಂದು ದೃಷ್ಟಾಂತ ಯಾವಾದದಂದ್ರ ಬಂಧುಗಳೇ, ಬುದ್ಧಿಜೀವಿ ಸಿದ್ದೇಶ್ವರಪ್ಪ ಅವರಾಗಿ ಆದ್ರೆ ಈ ಪುಣ್ಯ ಭೂಮಿ ಮ್ಯಾಗ ಹೌದು ಒಂದು ಸಂಪತ್ತದ ಬಗ್ಗೆ ಹೇಳ್ಯಾರ. ಹೌದು ಸಂಪತ್ತು ಬಗ್ಗೆ. ಒಂದು ಸಂಪತ್ತು ಬಗ್ಗೆ ಒಂದು ನಿಧಿ ಎಂತ ಮೋಸ ಮಾಡ್ತದ ಅನ್ನೋದು ಒಂದು ಮಾತು ಹೇಳುವಾಗ್ಯಾರ. ನಮಗದು ತರಕಿರ್ಬೇಕು. ಹೌದು ಹೌದು ಏನ್ ಹೇಳ್ರಿಪ್ಪ ಮಾತ? ಒಂದು ಯುರೋಪಿಯನ್ ಕತ್ತಿ ಅದ. ಹೌದು ಒಬ್ಬ ಮನುಷ್ಯ ಯಾರು ಮಾಡ್ಯಾನ್ರಿ, ಇರುತ್ತನ ಸಾಕಟ್ಟು ದುಡ್ದ ಇಟ್ಟು ಹಣ ಗಳಿಸದವ. ಹೌದು ಹಣ ಗಳಿಸಿ ಒಂದು ಮಾಡ್ಯಾದ ಮನಿ ಕಟ್ಟದ. ಹೌದು ಮನ್ಯಾಗ ಮನಿ ತುಂಬಾ ಮಕ್ಕಳು ಮೊಮ್ಮಕ್ಕಳು ಸಸದ್ಯಾರು ಎಲ್ಲರೂ ಇದ್ರು. ಹೌದು ಖರೆ ಅವ ದುಡ್ಡು ಎಷ್ಟು ಗಳಿಸಿದ್ರು ನೋಡ್ರಿ. ಹೌದು ಮನ್ಯಾಗ ಒಬ್ರಿಗೆ ಗೊತ್ತಿದ್ದಿತ್ತಿಲ್ಲ. ದುಡ್ಡು ಗಳಿಸಿರೋದು ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಗಳಿಸೋದು ಯಾರಿಗೆ ಗೊತ್ತಿದ್ದಿತ್ತಿಲ್ಲ. ಯಾಕೆ ಗೊತ್ತಿದ್ದಿತ್ತಿಲ್ಲ? ಯಾಕ? ಅವ ಯಾರು ಅಂತಸ್ತದ ಮಾಡ್ಯಾಕ ಕಟ್ಟಿದ್ರು ನೋಡು. ಹೌದು ಅವ ಕಟ್ಟುವಾಗಿ ತೆಳಗ ನೆಲಮನಿ ಅಂತೇಳಿ ನೆಲ ಭೂಯಾರ ಹೊಡೆದು ಒಳಗೆ ಒಂದು ಮನಿ ಕಟ್ಟಿದ ತೆಳಗ. ಹೌದು ರಾತ್ರಿ ಮನ್ಯಾಗ ಎಲ್ಲಾರು ಮಕ್ಕೊಂಡ್ರಂದ್ರಿ ಬಾರ ಒಂದು ಕೇಳವ ತೆಳಗಿಳಿದು ನೆಲಮನ್ಯಾಗ ಹೋಗಿ ಅವೆಲ್ಲ ಎಣಸವ ನೋಡವ. ಆನಂದ ಆಗತ್ತಿತ್ತು ಅವನಿಗೆ ಕಣ್ತುಂಬ ನೋಡಿ. ಹೌದು ಹೌದು 80 ವರ್ಷದ ವಯಸ್ಸೈತ ಅವನಿಗೆ. ಹೌದು ಆದ್ರೂ ಕೂಡ ಯಾರಿಗೆ ಹೇಳಿಲ್ಲ ಅವ. ಹೌದು ಯಾರಿಗೆ ಹೇಳಿಲ್ಲ. ಒಳಗೊಂದು ಮೇಣಬತ್ತಿ ಇಟ್ಟಿದ, ಕಡ್ಡಿ ಪೆಟ್ಟಿಗೆ ಇಟ್ಟಿದ. ರಾತ್ರಿ ಒಂದಿನ ಯಾರೈತ್ರಿ ಕೈಕಾಲ್ ನಡಗತ್ತಾವ. ಮುದುಕೋನು 1 ಗಂಟೆ 2 ಗಂಟೆ ಟೈಮ್ ಆಗ್ಯದ. ಅಂತಸ್ತು ಮಾಡ್ಯಾದ ಮ್ಯಾಗಿಂದ ತೆಳಗಿಳದ ಅಜಾತ್ ನೆಲಮನ್ಯಾಗ ಹೋದ. ಒಳಗಿನ ಕೊಂಡಿ ಹಾಕದ. ಹೌದು ಕೊಂಡಿ ಹಾಕಿ ಒಂದು ಮೇಣಬತ್ತಿ ತಗೊಂಡ, ದೀಪ ಹಚ್ಚದ, ಎಲ್ಲ ಕಣ ತುಂಬ ನೋಡದ, ಕೈಯಾಗ ದುಡ್ಡ ಹಿಡದ. ಆನಂದ 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 ಇತ್ತು. ಹೌದು ಕುರ್ಚಿ ಮ್ಯಾಗ ಕುತ್ತ ತ್ರಾಣ ಆಗಲ್ದು, ವಯಸ್ಸಾಗಿ ಹೋಗ್ಯಾದ. ಹೌದು ಕೈಯನ್ನ ಮೇಣಬತ್ತಿ ಆರಿ ಹೋಯ್ತು. ಕಡ್ಡೆ ಹುಡುಕಾಡ್ಬೇಕಂತಾನ. ಕಡ್ಡೆ ಸಿಗಲ್ಲ, ಎಲ್ಲಿ ಕುತ್ತಿದ ಅಲ್ಲೇ ಪ್ರಾಣ ಬಿಟ್ಟ. ಹೌದು ಹೌದು ಹೌದು
ಎಲ್ಲಿ ಕುತ್ತಿದ ಅಲ್ಲೇ ಪ್ರಾಣ ಬಿಟ್ಟ. ಹೌದು ಕೊಂಡಿ ಬಾಗಿಲು ಕೊಂಡಿ ತೆಗಿಬೇಕಂದ್ರೆ ಒಳಗಿನ ಕೊಂಡಿ ಅದು ಸಿಗಲ್ದು. ಹೌದು ಮುಂಜಾನೆ ಎದ್ದ ಬಳಕ ಮನ್ಯಾಗ ಮಕ್ಕಳು ಮೊಮ್ಮಕ್ಕಳು ಎದ್ದಿ ಮುತ್ತೆಯಲ್ಲಿ ಹೋದ ಮುತ್ತೆಯಲ್ಲಿ ಊರೆಲ್ಲ ಹುಡುಕ್ಯಾಡ್ದ ಸಿಗಲಿಲ್ಲ. ಹೋಯ್ತು ದಿನ ಹೋಯ್ತು 4-5 ವರ್ಷ ಆದ ಬಳಕ ಆ ಮನಿ ಒಬ್ರಿಗೆ ಮಾರಿ ಮುಂಬೈ ಪುಣೆಕ್ಕೆ ದುಡ್ಲಿಕ್ಕೆ ಹೋಗ್ಬೇಕಂತೇಳಿ ಮಕ್ಕಳು ಮೊಮ್ಮಕ್ಕಳು ಹೋಗ್ಯಾರ. ಹೌದು ಮನಿ ತುಣಂತ ಸೌಕರ್ಯ ಮಾಲಕ ಏನ್ ಮಾಡ್ದ? ಮನಿ ಕೆಡವಿ ಇನ್ನ ಮತ್ತೊಂದು ಹೊಸ ಮನಿ ಕಟ್ಟಬೇಕಂತೇಳಿ ಮನಿ ಕೆಡವಲಗತ್ತ. ಹೌದು ಕೆಡೋದೆ ಮನಿ ಕೆಡವುದಾಗ ಅವನಿಗೆ ತೆಳಗಿನ ನೆಲಮನಿದ ಬಾಗಿಲು ಹತ್ತು ನೋಡ್ರಿ. ಹೌದು ಏನೋ ತೆಳಗಿನ ನೆಲಮನಿದ ಬಾಗಿಲು ಹತ್ತು. ಹೌದು ಆ ಬಾಗಿಲು ಮುರಿದು ಆ ಮನಿ ತೋಡಂತ ಸೌಕಾರ ಒಳಗೆ ಹೋಗಿ ನೋಡ್ತಾನ. ಮುದುಕನ ಬರೇ ಎಲುವಿನ ಪಂಜರ ಕುರ್ಚಿ ಮ್ಯಾಗಿತ್ತು. ಹೌದು ಹೌದು ನೋಡ್ದ ಸಂಪತ್ತು ತಾನಾಗಿ ಕೈಗೆ ಸಿಕ್ಕದ ಇಟ್ಟು ನಗಲಗತ್ತ ಕುಲು ನಗಲಗತ್ತ. ಹೌದು ಸಂಪತ್ತು ತಾನಾಗಿ ಕೈಗೆ ಬತ್ತಲ್ಲ. ಹೌದು ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿಗೆ ಅಳತಿಲ್ಲ ಅಂತೇಳಿ ಕೈಯಾಗ ಬಂಗಾರ ತಗೊಂಡು ರೊಕ್ಕ ತಗೊಂಡು ನಗತಿದ್ದ. ಅವಾಗ ಸಂಪತ್ತು ಮಾತಾಡಿ ಹೇಳಗತ್ತ ಇವನಿಗೆ, ಹುಚ್ಚಪ್ಪ ಕಳಸ ನಾವ್ ಇಲ್ಲೇ ಕೂತಾನೋ. ಅವಂದು ಮುಗದಾದ ಇನ್ನು ನಿಂತು ಬಂದಾದ. ಹೌದು ನೋಡ್ರಿ ಬಂದಾಗ ಅವನು ಪಾಳಿ ಮುಗದಾದ, ಯಾರಿಗೆ ಗೊತ್ತಾಗಲಾರ್ದ ಕೂತಾನ, ಇನ್ನು ನಿಂತು ಬಂದಾದ. ಅದರಂತೆ ಬಂಧುಗಳೇ, ಹೆಣ್ಣು ಮಾಯಿ ಎಂಬುವುದು ಹೆಣ್ಣು ಮಾಯಿ ಅಲ್ಲ, ಹೊನ್ನು ಮಾಯಿ ಎಂಬುದು ಹೊನ್ನು ಮಾಯಿ ಅಲ್ಲ. ಹೌದು ಹೆಣ್ಣಿಗಾಗಿ ಸತ್ತವರು ಕೋಟ್ಯಾನ ಕೋಟಿ, ಮಣ್ಣಿಗಾಗಿ ಸತ್ತವರು ಕೋಟ್ಯಾನ ಕೋಟಿ, ಹೊನ್ನಿಗಾಗಿ ಸತ್ತವರು ಕೋಟ್ಯಾನ ಕೋಟಿ. ಏ ಮಲ್ಲಯ್ಯ, ನಿನಗಾಗಿ ಸತ್ತವರನ್ನು ನಾವೊಬ್ಬರನ್ನು ಕಾಣೆ. ಹೌದು ಮಾತು ಹೇಳ್ತಾರೆ. ಅದಕ್ಕೆ ಜೀವನದಾಗ ಯಾವುದು ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಯಾವಾಗೂ ಬೇರೆ ಹತ್ತಿ ಬರಂಗಿಲ್ಲ. ಮಲ್ಲಯ್ಯನ ಜಾತ್ರೆ ಒಳಗೆ ನೀ ನಿರಪರಾಧದಿಂದ ಪರೋಪಕಾರಕ್ಕಾಗಿ ನೀ ಏನು ದಾನ ಕೈ ಎತ್ತಿ ಕಮಿಟಿ ಕುಡ್ತಿ, ಅದು ಒಂದೇ ನಿನ್ನ ಬೆನ್ನ ಹತ್ತಿ ಬರ್ತದೆ ಅಂತ ಹೇಳ್ತಾರೆ ಬಂಧುಗಳೇ. ಅದಕ್ಕೆ ಈ ಕೊನೆ ಒಂದು ಆ ಹಾಡಾದ ಬಳಕ ನಾವು ನೀವೆಲ್ಲರೂ ಕೂಡಿ ಮಹಾಮಂಗಳಾರತಿ ಮಾಡೋನು. ತಮ್ಮ ಕೈಯಾಗಂತೂ ಕಾಟ ಹಿಡ್ದಿರಿ. ಯಾವಾಗ ವಾಚ್ಯ ಆಗ್ಯದ, ಯಾವಾಗ ಹಾರಿಗಾಗ್ಯದ ನಿಮ್ಮ ಮನಸ್ಸಿನಾಗ ಇಟ್ಟು ಬರ್ರಿ, ನೀವೇನು ಅನಬೇಡ್ರಿ. ಹೌದು ಕಾಕ ಆಕಿ ಎಷ್ಟು ಮಾತಾಡಿ ಅಟ್ ರೊಕ್ಕ ನನಗೆ ಕೊಡ್ತಾನೆ ಅಂದ್ರೆ ವಿಷಯ ಬಿಡಿಸ್ತ. ಸುಮ್ ಪುಕಾಟ ಕೇಳೋದು ಬ್ಯಾಡಿದು. ಒಂದು ಮಾತು ಮಾತಾಡೋದು ತಂಗಿ. ಹೌದು ಏನ್ ಮಾತಾಡಿದ್ರು? ಯಾರು ಧೃತರಾಷ್ಟ್ರ ಪಂಡುರಾಜ ಅಣ್ಣತಮ್ಮರದಾರ. ಹೌದಲ್ಲ? ಏ ಅಣ್ಣ, ಧೃತರಾಷ್ಟ್ರ ಪಂಡುರಾಜ ಇಬ್ರೇ ಅಣ್ಣತಮ್ಮರ ಅನ್ಬೇಡ, ವಿದುರು ಒಬ್ಬ ಅವ್ರ ತಮ್ಮನ ಹೇಳಿ ಹಿಂಗ ತಂಗಿ ಮಾತಾಡ್ಯಾಳ. ಹೌದು ಏ ತಂಗಿ, ಪಾಂಡವರು ಕೌರವರು ಹುಟ್ಟುದು ಧೃತರಾಷ್ಟ್ರ ಪಂಡುರಾಜನಿಂದ. ಹೌದು ಕರೆ ಧೃತರಾಷ್ಟ್ರ ಪಂಡುರಾಜನ ತಮ್ಮ ವಿದುರ ಅಂತೇಳಿ ನಿನಗೆ ಯಾವ ಹೇಳ್ಯಾನ? ಇದು ಇಟ್ಟೆ ಉತ್ತರ ಬಿಡಿಸು ನನಗೆ. ಹೌದಾ? ಧೃತರಾಷ್ಟ್ರ ಪಂಡುರಾಜನ ತಮ್ಮ ವಿದುರ ಅಲ್ಲ ತಂಗಿ, ಒಂದು ದಾಸಿ ಪುತ್ರನವ. ಹೌದಾ? ದಾಸಿ ಮನ ಬಿಚ್ಚಿ ವ್ಯಾಸ ಋಷಿ ಸಂಗಟ ಭೋಗ ಮಾಡ್ಕೊಂಡಕ್ಕಾಗಿ ನೀ ಯಾವಾಗ ಅಂಜಲಾರದೆ ಅಳಕಲಾರದೆ ಮನಸಾರೆ ನನ್ನ ಸಂಗಟ ತೃಪ್ತ ಮಾಡಿದೆ ಅಂದ್ರೆ ನಿನ್ನ ಹೊಟ್ಟಿಲಿ ಒಳ್ಳೆ ಚತುರು ಮಗ ವಿದು ಹುಟ್ಟಿ ಬರ್ತಾರಂತೆ ಆಶೀರ್ವಾದ ಆಗ್ಯದ ಬಂಧುಗಳೇ. ಅವ ತಮ್ಮ ಅಲ್ಲ. ಹೌದು 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 ಈಗ ಮಹಾಭಾರತ ಹೇಳ್ತದ, ನಾ ಹೇಳಂಗಿಲ್ಲ. ಹೌದಾ? ಮಹಾಭಾರತ ಹೇಳ್ತದ ವಿದುರ ಧೃತರಾಷ್ಟ್ರ ಮತ್ತ ಪಂಡುರಾಜನ ತಮ್ಮ ಅಲ್ಲ, ಅವ ದಾಸಿ ಪುತ್ರ. ಹೌದು ಪಾಂಡವರೊಳಗೆ ಮಹಾಮಂತ್ರಿ, ಹಸ್ತಿನಾಪುರದಾಗ ಮಹಾಮಂತ್ರಿ ಇದ್ದವ. ಖರೆ ಅವ ದಾಸಿ ಪುತ್ರನ ತಂಗಿ. ಇಲ್ಲಿ ನಮ್ಮ ಊರಾಗ ಹೇಳ್ದಾಗ ಮತ್ತೊಂದು ಊರಾಗ ಎಲ್ಲರೂ ಹೇಳಿ ನಿನಗೆ ಇದೊಂದು ಕಿವಿ ಮಾತದ. ಹೌದು ಹೌದು ಅದಕ್ಕೆ ನಾಲ್ಕು ನೋಡಿ ಕೊನೆ ಚಾರ